ನಮಸ್ಕಾರ ರೈತ ಬಾಂಧವರೇ, ನಾವಿವತ್ತು ಬೆಂಗಳೂರು ಹತ್ರ ಇರುವಂತಹ ಹೊಸಕೋಟೆ ಸಮೀಪ ಒಂದು ಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ಒಬ್ರು ರೈತರ ಹೆಸರು ರಮೇಶ್ ಅಂತ ಇದ್ದಾರೆ. ಅವ್ರದ್ದಿರೋದು ತೋಟ ಬಂದ್ಬಿಟ್ಟು ಒಂದೂವರೆ ಎಕರೆ ಮಾತ್ರ ಇರೋದು. ಅದರಲ್ಲಿ ಅವ್ರು ಏನ್ ಬೆಳೆ ಬೆಳೀತಾ ಇದ್ದಾರೆ, ಯಾವ ತರ ರೈತರಿಗೆ ಅನುಕೂಲ ಆಗೋದು ಮಾಹಿತಿ ಕೊಡ್ತಾರೆ ಅಂತ ಕೇಳೋಣ. ಯಾಕಂದ್ರೆ ಅವ್ರು ಬೆಳೀತಾ ಇರೋದು ಎರಡೇ ಬೆಳೆ. ಒಂದ್ ಕಡೆ ಬಂದ್ಬಿಟ್ಟು ಹೂವಿನ ಗಿಡಗಳನ್ನ ಹಚ್ಚಿದ್ದಾರೆ, ಇನ್ನೊಂದ್ ಕಡೆ ಬಂದ್ಬಿಟ್ಟು ತರಕಾರಿ ಮಾಡ್ತಾ ಇದ್ದಾರೆ. ಈ ಸಾರಿ ಅವರು ತರಕಾರಿ ಬಂದ್ಬಿಟ್ಟು ಹೀರೆಕಾಯಿ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅವ್ರು ಯಾವ ತರ ಯಾವ್ಯಾವ ಬೆಳೆಗಳನ್ನ ಚೇಂಜ್ ಮಾಡ್ತಾರೆ, ಯಾವ್ಯಾವ ತರಕಾರಿ ಬೆಳಿತಾರೆ ಅಂತ ಕೇಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ರಮೇಶ್ ಅವ್ರೆ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ದು ಸಂಪೂರ್ಣ ಒಂದ್ ಸ್ವಲ್ಪ ಮಾಹಿತಿ ಹೇಳಿ. ನಮ್ದು ರಮೇಶ್ ಅಂತ ಹೇಳಿ ನಮ್ಮ ಹೆಸರು. ಹೌನ್ರಿ. ನಮ್ದು ಬಾವಾಪುರ ಗ್ರಾಮ, ಹೌನ್ರಿ. ಹೊಸಕೋಟೆ ತಾಲೂಕು, ಸೂಲ್ಬೆಲೆ ಹೋಬಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಹೌದು. ಓಕೆ. ನೀವು ಮುಂಚೆಯಿಂದನೂ ಇದೇ ರೈತ ನಮ್ಮ ತಂದೆ ಕಾಲದಿಂದನೂ ನಾವು ವ್ಯವಸಾಯ ಮಾಡ್ಕೊಂಡೇ ಬರ್ತಾ ಇದ್ದೀರಾ. ಇವಾಗ ನಮ್ದಿರೋದು ತೋಟ ಬಂದ್ಬಿಟ್ಟು ನಮ್ದು 1.5 ಎಕರೆ ಇದೆ ಸರ್. 1 ಎಕರೆ. ನೀವು ಯಾವಾಗ್ಲೂನು ಹೂವಿನ ಗಿಡಗಳು? ಯಾವಾಗ್ಲೂ ಇಲ್ಲ, ಮುಂಚೆ ಎಲ್ಲ ತರಕಾರಿ ಬೆಳಿ ಚಪ್ರ ಇದೆಯಲ್ಲ, ನಾವೆಲ್ಲಾನು ತರಕಾರಿ ಬೆಳಿತಾ ಇದ್ವಿ. ಹೂವ ಸ್ವಲ್ಪ ಬೆಲೆ ರೇಟ್ ಬಂದಿರೋದ್ರಿಂದ ಹೂವು ಹಾಕೊಂಡಿದ್ವಿ. ಆಮೇಲೆ ಈ ಕಡೆ ತರಕಾರಿ ಸ್ವಲ್ಪ ಇಟ್ಕೊಂಡಿದೀವಿ. ಇವಾಗ ಹೂವ ಬಂದ್ಬಿಟ್ಟು ಯಾವ್ದು ಇದು ಹೂ? ಇದು ಸೆಂಟಲ್ ಅನ್ಬಿಟ್ಟು. ಸೆಂಟಲ್. ಹೌದು. ಯಾವಾಗ್ಲೂ ಇದನ್ನೇ ಇವಾಗ ಬೆಳಿತಾ ಇರೋದ? ಸದ್ಯಕ್ಕೆ ಎಲ್ಲ ಇನ್ನ 2 ತೋಟ ಇದೆ. ಅದ ಆ ಕಡೆ ಇದೆ ಸ್ವಲ್ಪ. ಇದು ಈಗ ಎಲ್ಲ ಮುಗ್ಗಾಗಿದೆ ಎಲ್ಲ. ಇದೆಲ್ಲ ಸೀತಾರೆ ಅಂದ್ರೆ ಈ ಸರಿ ಕಟ್ ಮಾಡ್ಬಿಟ್ಟು ಆಲ್ರೆಡಿ ಕಳ್ಸಿದ್ರೆ? ಇಲ್ಲ ಇಲ್ಲ, ಇನ್ನು ಬಂದಿಲ್ಲ. ಇದು ಇನ್ನು ಶಾಂಪಲ್ ಆಗಿಲ್ಲ. ಇದು ಇನ್ನು ಸ್ಯಾಂಪಲ್ ಆಗಿಲ್ಲ. ಹೌದು. ಓಕೆ. ಮಾರ್ಕೆಟಿಂಗ್ ಎಲ್ಲ ಹತ್ರ ಬೆಂಗಳೂರು ಇರೋ ಕಾರಣ ಹತ್ರ ಆಗುತ್ತೆ. ಹೊಸಕೋಟೆ. ಸರಿ. ಹೊಸಕೋಟೆಗೆ ಬೆಳಗ್ಗೆ 6 ಗಂಟೆಗೆ ಕಟ್ ಮಾಡ್ಬಿಟ್ಟು 9 ಗಂಟೆಗೆ ಇಲ್ಲಿ ಬಿಟ್ರು 9:30 ಮಾರ್ಕೆಟ್ ಅಲ್ಲಿ ಹರಾಜ್ ಕೊಟ್ಟು ಬಿಡ್ತೀವಿ. ಅದೇ ಸವಾಲಿಗೆ ಹೋಗ್ಬಿಟ್ಟು ಏನ್ ತೊಂದ್ರೆ ಇಲ್ಲ ಮಾರ್ಕೆಟ್ ದಾಗಿದ್ರೆ? ಏನ್ ತೊಂದ್ರೆ ಏನಿಲ್ಲ. ಮತ್ತೆ ಈ ತರಕಾರಿ ಬೆಳೆ ಯಾವ ತರ ನಿಮ್ಗೆ ಅನುಕೂಲ ಆಗಿತ್ತು? ಅದನ್ನ ಬಿಟ್ಟು ಮತ್ತೆ ಅರ್ಧ ಯಾಕೆ ನೀವು ಹೂವಿಂದ ಹಾಕೊಂಡಿದ್ದೀರಾ? ತರಕಾರಿನೇ ಬೆಳಿತಾ ಇದ್ವಿ ಮುಂಚೆ. ದ್ರಾಕ್ಷಿ ಎಲ್ಲ ಇತ್ತು ಇದ್ರಲ್ಲಿ. ಈಗ ತರಕಾರಿ ಆಮೇಲೆ ಬಂತು. ಆಮೇಲೆ ಹೂಗ್ ಮಾರ್ಕೆಟ್ ಬಂತಲ್ಲ ಸ್ವಲ್ಪ, ಆಮೇಲೆ ಎಲ್ಲ ಹೂವು ಹೋಗ್ಬಿಟ್ಟಿದ್ವಿ ಎಲ್ಲ. ಅಂದ್ರೆ ಇವಾಗ ಹಬ್ಬ ಹರಿದಿನ ಎಲ್ಲ ಬರುತ್ತೆ, ಹಾಗಾಗಿ ಅಂತ ಒಂದ್ಸಾರಿ ಟ್ರೈ ಮಾಡೋಣ ಅಂತ ಮಾಡಿದಾರೆ. ಹಬ್ಬಗಳಿಗೆಲ್ಲ ಒಳ್ಳೊಳ್ಳೆ ರೇಟ್ಗಳಿರುತ್ತೆ ಹೂಗೆಲ್ಲನು. ಅದಕ್ಕೆ ಟ್ರೈ ಏನಿಲ್ಲ. ಇನ್ನ ಮೊನ್ನೆಲ್ಲ ಈಗ ಐತೆ ರೀಸೆಂಟ್ ಅಲ್ಲಿ. ಇನ್ನ ಒಂದ್ ತೋಟ ಅಲ್ಲಿದೆ, ಆ ಕಡೆ ಇದೆ. ಅದು ಊರ್ ಪಕ್ಕ ಇದೆ. ಇದು ಇನ್ನ ಶಾಂಪಲ್ ಆಗಿಲ್ಲ. ಎಲ್ಲ ಮೊಗ್ಗು ಸರ್ ಇದೆಲ್ಲ. ಈಗ ಇದೆಲ್ಲ ಇವಾಗ ಸದ್ಯಕ್ಕೆ ಮೊಗ್ಗಿರೋದು. ಹೌದು. ಇನ್ನ 1.5 ತಿಂಗಳಾಗುತ್ತೆ ಸರ್. ಇದು 1.5 ತಿಂಗಳು ಆದ್ರೆ ಕಟಾವ್ ಬರುತ್ತೆ. ಕಟಾವ್ ಬರುತ್ತೆ. ಈ ತರಕಾರಿ ಬೆಳೆಯಲ್ಲಿ ಒಂಚೂರು ಹಂಗೆ ಬನ್ನಿ ಈ ಕಡೆಗೆ. ಯಾವ ತರ ನೀವು ಮೇಂಟೈನ್ ಮಾಡಿದಿರಾ ಒಂಚೂರು ಹೇಳಿ. ಹೆಂಗೆ? ಏನಿಲ್ಲ ಸರ್, ಎಲ್ಲ ಇದು ಉಳುಮೆ ಮಾಡಿದ್ವಿ. ಟ್ರ್ಯಾಕ್ಟರ್ ಅಲ್ಲಿ ಎಲ್ಲ ಇದು ಇದಾಕ್ಸ್ಕೊಂಡಿದ್ವಿ. ಟ್ರ್ಯಾಕ್ಟರ್ ಅಲ್ಲಿ ಮಂಚಿಂಗ್ ಪೇಪರ್ ಹಾಕ್ಸಿದೀವಿ. ಎಲ್ಲ ಅದ್ರ ಪಾಡ್ಗದ್ ಹೋಗ್ತಾ ಇದೆ, ಅದ್ರ ಪಾಡ್ಗದ ಬೆಳೀತಾ ಇದೆ. ಅದೇ ಇವಾಗ ಇದು ಎಷ್ಟು ದಿನದಿದೆ? ಇದು ಆಯ್ತು ಸರ್, 1 ತಿಂಗಳ ಮೇಲೆ 1.5 ತಿಂಗಳ ಆಯ್ತು. ಆಯ್ತು. ಹೂವ ಎಲ್ಲ ಏನ್ ಬಿಡೋ? ಇನ್ನೆಲ್ಲ ಟೇಸ್ಟ್ ಸರ್. ಇನ್ನೆಲ್ಲ ಶಾಂಪಲ್ ಆಗುತ್ತೆ ಇನ್ನೆಲ್ಲ. ಆ ಕಡೆ ಎಲ್ಲ ಹೂ ಬಿಟ್ಟಿದೆ ಚೆನ್ನಾಗಿ. ಈ ಮಧ್ಯೆ ಯಾಕೆ ಇಷ್ಟೊಂದು ಅಂತರ ಬಿಟ್ಟಿದ್ದೀರಾ? ಯಾವ ಸರ್? ಇಲ್ಲ ಬಿಡ್ಬೇಕು ಸರ್, ಇಷ್ಟು ಬಿಡ್ಬೇಕು. ಅಂತರ ಇದ್ರೇನೆ ಚೆನ್ನಾಗಿ ಇಳುವರಿ ಬರೋದು. ಇಳುವರಿ ಚೆನ್ನಾಗಿ ಬರೋಕೋಸ್ಕರ ಮಧ್ಯೆ ಗ್ಯಾಪ್ ಬಿಟ್ಟಿದ್ದೀರಾ? ಇಳುವರಿ ಗಾಳಿ ಆಡ್ಬೇಕಲ್ಲ ಸರ್. ಎಲ್ಲ ದೂರನೇ ಇದ್ರೆ ಚಂದ. ಇವಾಗ ಇದನ್ನೆಲ್ಲ ಮೇಂಟೈನ್ ನೀವೇ ಮಾಡ್ತೀರಾ ಅಥವಾ ಆಳುಗಳನ್ನ ಕರ್ಕೊಂಡ್ ಮಾಡ್ತೀರಾ? ಸರ್ ಬರ್ತಾರೆ. ಇವತ್ತು ಹಬ್ಬ ಅಂದ್ಬಿಟ್ಟು ರಜಾ ಹಾಕಿದಾರೆ, ಬರ್ತಾರೆ ಆಳುಗಳು ಬರ್ತಾರೆ. ಯಾಕಂದ್ರೆ ಇಷ್ಟೊಂದ್ ಚೆನ್ನಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದೀರಾ. ಯಾಕಂದ್ರೆ ಒಂದೊಂದು ಗಿಡನು ಇಷ್ಟ ಚೆನ್ನಾಗಿ ಮೇಲೆ ಎತ್ತಿ ಕಟ್ಟಿದೀರಾ. ತಳಗಡೆ ಬೆಳೆಯುವಾಗ ಏನಾದ್ರು ಕಟ್ ಮಾಡ್ತೀರಾ? ಅಂದ್ರೆ ಎತ್ತರಕ್ಕೆ ಹೋಗ್ಬೇಕು? ಇಲ್ಲ ಸರ್, ಇದು ಬೆಳೆಯುವಾಗ ಈ ಸೈಡ್ ಗಳಲ್ಲಿ ಬರುತ್ತೆ ಲಾಕ್ ಗಳು ಅಂದ್ಬಿಟ್ಟು. ಸೈಡ್ ಅಲ್ಲಿ ಅದೆಲ್ಲ ತೆಗೆದ್ಬಿಟ್ಟು ಮೇಲೆ ಇಲ್ಲಿವರೆಗೂ ಹೋಗೋವರೆಗೂ ಆಮೇಲೆ ಬಿಟ್ಟು ಬಿಡ್ತೀವಿ ಸರ್. ಆಮೇಲೆ ಮೇಲೆ ಹೋದ ತಕ್ಷಣ ಬಿಟ್ಬಿಡ್ತೀವಿ. ಹೌದು, ನಾವ್ ಬಿಟ್ಟು ಬಿಡ್ತೀವಿ. ಒಟ್ಟಲ್ಲಿ ತಳಗಡೆ ಇರುವಾಗ ಸೈಡ್ ಅಲ್ಲಿ ಅದೆಲ್ಲ ತೆಗಿತೀವಿ ಸರ್. ಇವಾಗ ಕಾಯಿ ಬಿಡಕ್ ಸ್ಟಾರ್ಟ್ ಆದ್ರೆ ಎಷ್ಟ್ ತಿಂಗಳವರೆಗೂ ಕಾಯಿ ಕೊಡುತ್ತೆ? ಒಂದ್ 2.5-3 ತಿಂಗಳು ಕಟ್ ಮಾಡ್ತೀವಿ ಸರ್. 2.5-3 ಡೈಲಿ ಕಟ್ ಮಾಡ್ತಾ ಇರ್ತೀವಿ. ಬಂದಿದ್ ಕಾಯಿ ರೆಡಿ ಆಗಿದ್ ಕಾಯಿನ ಇಲ್ಲಿ ಬೆಂಗಳೂರಲ್ಲಿ ಹಾಪ್ ಇದೆಯಲ್ಲ, ಅಲ್ಲಿಗೆ ಹಾಕ್ತಿವಿ ನಾವು. ಅಲ್ಲಿಗೆ ಹಾಕ್ತೀರಾ? ಅಲ್ಲಿ ಒಳ್ಳೆ ಬೆಲೆ ಕೊಡ್ತಾರೆ, ಅದರಿಂದ ನಾವ್ ಅಲ್ಲಿ ಕಳ್ಕೊಡ್ತೀವಿ. ಯಾವ ತರ ನಿಮ್ಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಸರ್ ಹಾಪ್ಕಾಮ್ಸ್ ಇದೆಲ್ಲ? ಇಲ್ಲ, ನಮ್ ದೊಡ್ಡಪ್ಪ ಅಧ್ಯಕ್ಷರಾಗಿದ್ರಲ್ಲ ಎಲ್ಲಾನು, ಚಿಕ್ಕಣ್ಣವ್ರ ಅಂತ. ಆಮೇಲೆ ನಮ್ ದೊಡ್ಡಪ್ಪ ಮಗ ವೆಂಕಟೇಶ್ ಅಂತ ಅವರು ಈಗ ಆಗಿದ್ದಾರೆ. ಹಂಗ ಸ್ವಲ್ಪ ಲಿಂಕ್ ಐತೆ ಅದ್ರ ಮೇಲೆ. ಒಳ್ಳೇದಾಯ್ತು. ಹಾಗಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಸದಸ್ಯರು ಸರ್ ನಾವು ಅಲ್ಲೆಲ್ಲ ಸದಸ್ಯರಿದ್ದೀರಾ? ಹೌದೌದು. ಮತ್ತೆ ಇದಕ್ಕಿಂತ ಮುಂಚೆ ಯಾವ ತರ ಬೆಳೆ ಹಾಕಿದ್ರಿ? ತರಕಾರಿ ಹಾಕಿದ್ರಿ? ತರಕಾರಿ ಹಾಕಿದ್ವಿ, ದ್ರಾಕ್ಷಿನೂ ಹಾಕಿದ್ವಿ. ದಿಲ್ಕುಶ್ ಒಂದ್ಸರಿ ಅದೇನೋ ಸ್ವಲ್ಪ ಡ್ರೈ ಬ್ಯಾಕ್ ಆಯ್ತು, ತೆಗೆದ್ಬಿಟ್ವಿ ಎಲ್ಲ. ದ್ರಾಕ್ಷಿ ತೆಗೆದಿದ್ದೀರಾ? ಓಕೆ. ಏನ್ ರೈತರಿಗೆ ಈ ತರಕಾರಿ ಬೆಳೆಗಳಿಂದ ಉಪಯೋಗ ಇದೆಯಾ ಅಂತ ಹೇಳ್ತೀರಾ ಇಲ್ಲ ಅಂತ? ಯಾಕಂದ್ರೆ ನೀವು ವರ್ಷಾನುಗಟ್ಲೆಯಿಂದಾನೇ ತರಕಾರಿನೇ ಬೆಳಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಒಬ್ಬೊಬ್ರು ಹೇಳ್ತಾರೆ ತರಕಾರಿ ಬೆಳೆಯಿಂದ ಲಾಭ ಇಲ್ಲ, ಮಾರ್ಕೆಟ್ ಅಲ್ಲಿ ಸವಾಲಲ್ಲಿ ರೇಟ್ ಕೊಡಲ್ಲ, ಏನಿಲ್ಲ ಅಂತ ಹೇಳ್ತಾ ಇರ್ತಾರೆ. ಚೆನ್ನಾಗಿ ಬೆಳಿಬೇಕು ಮೊದ್ಲು ಇಂಪಾರ್ಟೆಂಟ್ ಆಗಿ.
ಓಕೆ ಚೆನ್ನಾಗಿ ಬೆಳಿಬೇಕು. ನಾವು ನೀಟಾಗಿ ಮಾಡ್ಕೊಂಡು ನೀಟಾಗಿ ಇಳುವರಿ ತಗೊಬೇಕು ಮೊದ್ಲು ಮೇನ್. ಓಕೆ ನಮ್ಗೆ 10 ರೂಪಾಯಿ ಕಡಿಮೆ ಆದ್ರೂನು ಹ್ಮ್ ನಮ್ಗೆ ಇಳುವರಿ ಚೆನ್ನಾಗ್ ಬರ್ಬೇಕು. ಓಕೆ ಅದ್ ಅಲ್ಲೇ ಬರುತ್ತೆ, ಅಲ್ಲಿಂದ ಅಲ್ಲೇ ಇರುತ್ತೆ. ಇಳುವರಿ ಚೆನ್ನಾಗಿ ಬಂದ್ರೆ ರೇಟ್ ಚೆನ್ನಾಗಿ ಬಂದೇ ಬರುತ್ತೆ ಅಂತ ಹೇಳ್ತೀರಾ? ಹೌದು. ಓಕೆ ಸರ್. ಇವಾಗ ಇದು ಅರ್ಧ ಎಕರೆ ಬಂದ್ಬಿಟ್ಟು ಹೀರೆಕಾಯಿ ಇದೆ, ಆಮೇಲೆ ಇನ್ನ ಅರ್ಧ ಎಕರೆ ಬಂದು ಹೌದು, ಹೂವ ಇದೆ. ಓಕೆ. ಆ ಕಡೆ ಒಂದ್ ಸ್ವಲ್ಪ ಹೂವ ಇದೆ, ಬೇರೆ ಕಡೆ ಚಾಕ್ಲೇಟ್ ಅಂತ ಹಾಕಿದ್ವಿ. ಚಾಕ್ಲೇಟ್ ಕಲರ್ ಹೂವು ಹಾಕಿದ್ವಿ. ಕಲರ್ ಹೂವ ಹಾಕಿದ್ವಿ. ಆಮೇಲೆ ಇದು ಮಾರಿಗೋಲ್ಡ್ ಒಂದ್ ಸ್ವಲ್ಪ ಹಾಕಿದ್ವಿ. ತರ ಬೆಳಿತಾ ಇದೆ ಸರ್. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಮಾಹಿತಿ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ಯಾರು ತರಕಾರಿ ಬೆಳೆಕ್ಕೆ ಮುಂದೆ ಬರ್ತಾ ಇಲ್ಲ, ಏನ್ ರೇಟ್ ಬರಲ್ಲ ಹಾಗೆ ಹೇಗೆ ಅಂತ ಬರಲ್ಲ, ಒಂದ್ಸರಿ ಹೋಗುತ್ತೆ ಬರುತ್ತೆ, ಅದೆಲ್ಲ ಸಹಜನೇ. ಅಂದ್ರೆ ಚೆನ್ನಾಗಿ ಉತ್ತಮವಾಗಿ ಬೆಳಿಬೇಕಷ್ಟೇ. ಓಕೆ. ಮತ್ತೆ ಹಣ್ಣಿನ ಗಿಡಗಳನ್ನ ಯಾವನು ಹಾಕಿಲ್ಲ ಸರ್? ಇಲ್ಲ, ಇದು ಮಾವು ಇದೆ ಸರ್. ಮಾವು ಇದೆ, ಮತ್ತೆ ಎಲ್ಲ ಖಾಲಿ ಐತಿ ಎಲ್ಲ ಮಾವು. ಓಕೆ. ಬಾಳೆ ಇಲ್ಲ, ಡ್ರ್ಯಾಗನ್ ಫ್ರೂಟ್ಸ್ ಹಾಕಿದ್ವಿ, ಒಂದ್ 10 ಗಿಡ ಹಾಕಿದ್ವಿ ಮನೆಗೆ ಅಂದ್ಬಿಟ್ಟು. ಓಕೆ. ಏನ್ ಒಂದ್ ವರ್ಷ ಆಯ್ತಾ ಸರ್ ಡ್ರ್ಯಾಗನ್ ಹಾಕಿ? ವರ್ಷ ಆಯ್ತು. ವರ್ಷ ಆಯ್ತು. ಒಂದ್ಸಾರಿ ಆದ್ರೂ ಹಣ್ಣು ಕೊಟ್ಟಿದ್ಯಾ? ಕೊಟ್ಟಿದೆ. ಚೆನ್ನಾಗಿ ಬಂದಿದೆ? ಹೌದು, ಚೆನ್ನಾಗ್ ಬಂದಿದೆ. ಮನೆಗ್ ಮಾತ್ರ ಮನೆಗೆ ಹಾಕೊಂಡಿದ್ವಿ, ಒಂದ್ 10 ಗಿಡ ಶಾಂಪಲ್ ತಂದು ನಮ್ಮ ಅಣ್ಣವ್ರು ಹಾಕಿದ್ರು, ಅಲ್ಲಿಂದ ತಗೊಂಬಂದು ನಾವು ಒಂದ್ 10 ಗಿಡ ಹಾಕೊಂಡಿದ್ವಿ. ಓಕೆ ಓಕೆ ಸರ್, ಇದೇ ತರ ಇರ್ಬೇಕು ಬಿಡಿ. ಯಾಕಂದ್ರೆ ನಾವು ದುಡ್ಡು ಕೊಟ್ಟು ತಿನ್ನೋಕ್ಕಿಂತ ನಮ್ ಇರೋ ಜಾಗದಲ್ಲೇ ಒಂದೊಂದ್ ಗಿಡಗಳನ್ನ ಹಾಕೊಂಡ್ ತಿಂದ್ರೆ ನಮಗೂ ಒಳ್ಳೇದು. ಯಾಕಂದ್ರೆ ಆಚೆ ಇವಾಗ ಏನ್ ಮಾಡ್ತಾರೆ, ಬರೀ ಹಣ್ಣು ಆಗ್ಬೇಕು ಅಂತ ಕೆಮಿಕಲ್ಸ್ ಇಟ್ಬಿಟ್ಟು ಬೇಗ ಬೇಗ ಹಣ್ಣು ಮಾಡ್ತಾ ಇದಾರೆ. ನೀವು ಬೆಳ್ಕೊಂಡಿರೋದನ್ನ ನೀವು ಮನೆಗೆ ಅದಾಗ್ಲೇ ಹಣ್ಣು ಅದಾಗ್ಲೇ ಎಲ್ಲ ಒಂದೊಂದ್ ಗಿಡ ಇಟ್ಕೊಂಡಿದ್ವಿ. ನಿಂಬೆ, ಅಡಿಕೆ ಐತೆ, ಓಕೆ, ಎಲ್ಲ ಇಟ್ಕೊಂಡಿದ್ವಿ ನಾವು. ಅದೇ ಅಲ್ಲಿ ಬಾಳೆನು ಕಾಣ್ತು ಗಿಡ ಅಲ್ಲಿಲ್ಲ, ಲಾಸ್ಟ್ ಗೆ ಒಂದು ಬದುಗೇನೋ ಹಾಕೊಂಡಿದೀರ ಅಲ್ಲಿ ಹಿಂದ್ಗಡೆ, ಅದಕ್ಕೆ ಕೇಳಿದೆ ಸರ್. ಓಕೆ ಸರ್. ಅದೇ ಇವಾಗ ಇಲ್ಲಿ ಎಂಡಿ ಬಂದ್ಬಿಟ್ಟು ಬಳ್ಳಿಯಲ್ಲಿ ಇರೋದು ಅದು ಕಾಯಿ ಯಾವ್ದು ಸರ್ ಅದು? ಬನ್ನಿ ಸರ್, ಇಲ್ಲಿ ಸ್ವಲ್ಪ ಎಲ್ಲ ನೋಡಿರಿ. ಓಕೆ. ಇದು ಪ್ಯಾಷನ್ ಫ್ರೂಟ್ ಸರ್. ಇದು ಓಕೆ. ಇದು ಈ ತರ ಎಲ್ಲ ಕಲರ್ ಬರುತ್ತೆ, ಈ ತರ ಎಲ್ಲಾನು. ಇಲ್ಲಿ ಸ್ವಲ್ಪ ಹಾಕೊಂಡಿದ್ವಿ, ಇದೆಲ್ಲಾನು ಸ್ವಲ್ಪ ಮಾರ್ಕೆಟಿಂಗ್ ಮಾಡಿದ್ವಿ ಸ್ವಲ್ಪ. ಓಕೆ. ಈ ಮನೆ ಮಟ್ಟಕ್ಕೆ ಇಟ್ಕೊಂಡಿದೀವಿ. ಮತ್ತೆ ಇದು ಕಬ್ಬು ಹಾಕಿದೀವಿ. ಬೆಳಗಾಂಗೆ ಹೋಗಿ ನಮ್ ಸ್ನೇಹಿತರು ಕೊಟ್ರು ಜ್ಞಾಪಕವಾಗಿ. ಓಕೆ ಓಕೆ. ಬೆಳಗಾಮಿಂದ ರಾಯಬಾಗ ಜೋಡಟ್ಟಿ ಗ್ರಾಮ ಅಂತೇಳಿ ನಮ್ ಸ್ನೇಹಿತರು ಇದಾರೆ ಅಲ್ಲಿ. ಅವ್ರು ಕೊಟ್ರು, ಇರ್ಲಿ ಅನ್ಬಿಟ್ಟು ಪೂಜೆ ಕಾರ್ಯಕ್ಕೆಲ್ಲ ಆಗುತ್ತೆ ಅನ್ಬಿಟ್ಟು ಇಲ್ಲಿ ಹಚ್ಕೊಂಡಿದೀವಿ. ಚೆನ್ನಾಗಿದೆ. ಚೆನ್ನಾಗಿದೆ. ಆ ಕಡೆಗೂ ಅಲ್ಲಿಯೂ ಹಾಕಿದೀರಾ ಅನ್ಸುತ್ತೆ ಒಂಚೂರು? ಆ ಕಡೆನೂ ಹಾಕಿದೀರಾ ಅನ್ಸುತ್ತೆ? ಈ ಕಡೆನೂ ಹಾಕಿದೀವಿ ಸರ್. ಇದು ಕಬ್ಬು ಹಾಕಿದೀವಿ ಈ ಕಡೆನು. ಸರ್ ಮುಂದೆ ಅದು ನಿಂಬೆ ಗಿಡನ? ನಿಂಬೆ ಗಿಡ ಸರ್, ನಿಂಬೆ ಹಣ್ಣು ಹಾಕೊಂಡಿದ್ವಿ. ಯಾವ್ದು ಸರ್ ಅದು ತಳಿ ಏನು? ಅದೇನಿಲ್ಲ ಸರ್, ಅದು ನಾಟಿನೇ. ನಾಟಿ ತಳಿ. ತುಂಬಾ ಇಳುವರಿ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಓಕೆ. ಮತ್ತೆ ಈ ಕಡೆ ಡ್ರ್ಯಾಗನ್ ಫ್ರೂಟ್ ಎಲ್ಲ ಹಾಕಿದೀನಿ ಅಂತೀರಿ? ಬನ್ನಿ ಸರ್, ಇದು ನೋಡಿದ್ವಿ. ಓಕೆ. ಡ್ರ್ಯಾಗನ್ ಫ್ರೂಟ್ ಹಾಕಿದ್ವಿ. ಇದು ಇದೆಲ್ಲ ಈಗ ಖಾಲಿ ಆಗಿದೆ. ಅದು ಬೇಸಿಗೆಯಲ್ಲಿ ಬರೋದಲ್ಲ? ಇಲ್ಲ, ಬರ್ತಾ ಇರುತ್ತೆ, 3 ತಿಂಗಳಿಗೊಂದ್ಸರಿ ಎಲ್ಲ ಬರ್ತಾ ಇರುತ್ತೆ. ಖಾಲಿ ಆಗಿದೆ ಈಗೆಲ್ಲ. ತಿರ್ಗಿ ಆಮೇಲೆ ಮತ್ತೆ ಎಲ್ಲ ಹೂವ ಬಂದು ಎಲ್ಲ ಕಾಯಾಗಿ ಆಮೇಲೆ ಅದು ಹಣ್ಣಾಗಲ್ಲ ಸರ್. ಅದು ಮನೆಗೆ ಆಗೋ ಅಷ್ಟಕ್ಕೆ ಮನೆಗೆ ಅಷ್ಟೊತ್ತಿಗೆ ಈ ಸೈಡ್ ಅಲ್ಲಿ ಸುತ್ತು ಪೂರ್ತಿ ಹಾಕೊಂಡಿದ್ವಿ. ಆಮೇಲೆ ನೀರಿನ ವ್ಯವಸ್ಥೆ ಎಲ್ಲ ಇಲ್ಲೇ ಇದೇ ತರ ಸರ್? ಬೋರ್ವೆಲ್ ಇದೆ, ಮಾಡ್ಕೊಂಡಿದ್ದೀರಾ? ಕೃಷಿ ಹೊಂಡ ಮಾಡ್ಕೊಂಡಿದ್ವಿ ನೋಡಿ, ಇಲ್ಲೇ ಇದೆ. ಬೋರ್ವೆಲ್ ಹಾಕೊಂಡಿದೀವಿ. ನೀರು ಕೃಷಿ ಹೊಂಡಕ್ಕೆಲ್ಲ ಸ್ಟಾಕ್ ಮಾಡ್ಕೊಂತೀವಿ. ಕಡೆ ಸ್ಟಾಕ್ ಮಾಡ್ಕೊಂಡು ಪಂಪಿಂದ ಎಲ್ಲ ಪೈಪ್ಗಳಿಗೆ ಡ್ರಿಪ್ ಇರಿಗೇಷನ್ ಇದೆ. ಡ್ರಿಪ್ ಇರಿಗೇಷನ್ಗೆ ಮಾಡ್ತಾರೆ. ಅಂದ್ರೆ ನೀರು ಕರೆಕ್ಟ್ ಆಗಿ ಬಳಕೆ ಆಗ್ತಾ ಇದೆ? ಬಳಕೆ ಆಗ್ತದೆ, ಪರವಾಗಿಲ್ಲ ಸರ್, ಚೆನ್ನಾಗಿದೆ ನೀರು. ಆಮೇಲೆ ಕರಿಬೇವನು ಹಾಕೊಂಡಿದ್ದೀರಾ? ಇಲ್ಲೇ ಇರೋ ಈ ಮಾವಿನ ತೋಪನು ನಿಮ್ದೇನಾ? ನಮ್ದೇ ಸರ್, ನಮ್ದೇ ಮಾವಿನ ತೋಪು. ಓಕೆ ಓಕೆ ಓಕೆ. ಎಷ್ಟು ಸರ್, ಎಷ್ಟು ಗಿಡಗಳಿದೆ ಮಾವಿನದು? ಒಂದು 400 ಗಿಡ ಇದೆ ಸರ್. 400 ಗಿಡಗಳಿದಾವೆ? ಹೌದೌದು. ಓಕೆ ಸರ್. ಯಾವ ತಳು ಇದು? ಅಂದ್ರೆ ಇದು ಆಪೂಸ ಅಥವಾ ಏನ್ ನಾಟಿನ ಹೆಂಗೆ? ಇಲ್ಲ ಸರ್, ಇದು ಬೆಂಗಳೂರು ತೋತಾಪುರಿ ಅಂತಾರಲ್ಲ, ತೋತಾಪುರಿ ಇದೆ ಸರ್ ಇದು. ಓಕೆ ಓಕೆ. ಇದೆ ಎಲ್ಲ ತೋತಾಪುರಿ ಗಿಡ ಇದೆ ಸರ್, ತೋತಾಪುರಿ ಗಿಡ ಇದು. ಇಳುವರಿ ಚೆನ್ನಾಗಿ ಬರುತ್ತೆ? ಚೆನ್ನಾಗಿ ಬರುತ್ತೆ ಸರ್, ತೋತಾಪುರಿ ಇಳುವರಿ ಚೆನ್ನಾಗಿ ಬರುತ್ತೆ. ಇವಾಗ ಆಪೂಸ್ ತರಾನೇ ಇದನ್ನು ಸ್ವೀಟ್ ಆಗೇ ಇರುತ್ತೆ? ಸ್ವೀಟ್ ಆಗಿರುತ್ತೆ, ಜ್ಯೂಸ್ ಜಾಸ್ತಿ ಹೋಗುತ್ತೆ. ಜ್ಯೂಸ್ಗೆ ಜಾಸ್ತಿ ಹೋಗುತ್ತೆ. ಎಷ್ಟು 400 ಗಿಡಗಳಿದೆ? 400 ಗಿಡ ಇದೆ ಸರ್ ಇದೆಲ್ಲ. ಸರ್ ಯಾವ ತರ ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಾ ನೀವೇ? ಇಲ್ಲ, ನಾವೇ ಇಲ್ಲ, ನಾವ್ ಕೊಟ್ಬಿಡ್ತೀವಿ. ಹಿಂಗೆ ಒಬ್ಬ ವ್ಯಾಪಾರಸ್ಥರಿಗೆ ನಾವು ಹೋಲ್ಸೇಲ್ ಆಗಿ ಕೊಟ್ಬಿಡ್ತೀರಾ? ಒಟ್ಟಿನಲ್ಲಿ ಒಂದ್ ರೇಟ್ ಅವ್ರು ಕೊಡ್ತಾರೆ? ಆ ರೇಟ್ ನಮ್ಗೆ ಕೊಟ್ಟು ಅವರೇ ಬಂದು ಕಿತ್ಕೊಂಡು ಹೋಗೋದು? ಅವರೇ ಕಿತ್ಕೊಂಡು ಹೋಗೋದು. ಓಕೆ ಓಕೆ ಸರ್, ಒಳ್ಳೇದು. ಬೆಂಗಳೂರು ನಿಯರ್ ಇರೋದಕ್ಕೋಸ್ಕರ ಯಾವ್ದೇ ರೀತಿ ಮಾರ್ಕೆಟ್ ತೊಂದರೆ ಆಗಲ್ಲ? ಹೌದಲ್ಲ ಸರ್? ನಿಜ. ಓಕೆ ಸರ್, ಥ್ಯಾಂಕ್ ಯು ಸರ್. ರೈತರಿಗೆ ಹೆಲ್ಪ್ ಆಗೋ ತರ ಮಾಹಿತಿ ಕೊಟ್ಟಿದ್ದೀರಾ. ಯಾಕಂದ್ರೆ ನೀವು ಒಂದೊಂದ್ ಬದುವಿನಲ್ಲೂ ಮನೆಗೆ ಯೂಸ್ ಆಗೋ ತರ ಪ್ರತಿ ಹಣ್ಣಿನ ಗಿಡಗಳು, ಹಾಗೆ ಕರಿಬೇವು ಹಾಕಿದೀರಾ, ಕಬ್ಬನ್ ಫ್ರೆಂಡ್ಸ್ ಗಿಫ್ಟ್ ಕೊಟ್ರು ಅಂತ ಕಬ್ಬಿಂದ ಹಾಕಿದೀರಾ. ಎಲ್ಲಾನು ಚೆನ್ನಾಗೆ ಜಾಗವನ್ನು ಯುಟಿಲೈಸ್ ಮಾಡ್ಕೊಂಡಿದೀರಾ ಒಟ್ನಲ್ಲಿ. ಅದೇ ಒಂಚೂರು ರೈತರು ಇಂತಹದನ್ನೆಲ್ಲ ಗಮನಿಸಿ ಅವರು ತಮ್ಮ ತೋಟಗಳಲ್ಲಿ ಯಾವ ತರ ಗಿಡಗಳನ್ನ ಹಾಕೋಬೇಕು ಅಂತ ಒಂದ್ ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್, ಧನ್ಯವಾದ.